ಚಾಲನೆ ಅದನ್ನ ಚಾಲನೆ ಮಾಡ್ಬೇಕನ್ನುವಂಥದ್ದು ನಂಗೆ ಆಹ್ವಾನ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಬಂದಿದೆ. ಬೆಳಿಗ್ಗೆ ಚಾಲನೆ ಆಯಿತು ಮತ್ತು ಶ್ರೀರಾಮ್ ಆ ಭಾಗಕ್ಕೆ ಭೇಟಿ ಕೊಟ್ಟು ಅಲ್ಲಿ ಉತ್ಸವ ಏನು ನಡೀತಾ ಇದೆ ಆ ಪ್ರದೇಶದಲ್ಲಿ ಹೋಗಿ ಅಲ್ಲಿ ಏನು ನಡೀತಾ ಇದೆ ಅನ್ನುವಂಥ ತಿಳ್ಕೊಳ್ಳೋಕೆ ಈಗ ಶ್ರೀರಾಮ್ ಹೋಗ್ತಾ ಇದ್ದಾರೆ. ಯತ್ನಾಳ್ ಅವರು ವೈಯಕ್ತಿಕ ಹೇಳಿಕೆಗಳು ಕೊಡ್ತಾರ. ಆ ವೈಯಕ್ತಿಕ ಹೇಳಿಕೆಗಳಿಗೆ ನಾ ಏನು ರಿಯಾಕ್ಷನ್ ಕೊಡ್ತಾರೆ. ಮತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಏನು ವಿದ್ಯಮಾನಗಳು ನಡೆದಾವೆ, ನಮ್ಮ ವರಿಷ್ಠರ ಗಮನಕ್ಕಿದ್ದಾವೆ. ಆದಷ್ಟು ಬೇಗನೆ ಎಲ್ಲವನ್ನೂ ಸರಿ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಚಿಕ್ಕಟ್ ಆಗ್ತದೆ, ಗೊಂದಲ ಆಗ್ತದೆ. 3-4 ಗುಂಪುಗಳು ಯಾವ ಜೊತೆಗೆ ಮಾಡ್ಬೇಕನ್ನೋದು ಕಾರ್ಯಕರ್ತರಿಗೆ ಇದಾಗ್ತಾ ಇದೆ. ಡೆಫಿನೆಟ್ಲಿ ಒಂದು ರಾಜಕೀಯ ಪಕ್ಷದಲ್ಲಿ ಇದೆಲ್ಲ ಸಹಜವಾದಂಥ ಪ್ರಕ್ರಿಯೆ. ಇದು ಕಾಂಗ್ರೆಸ್ ಪಾರ್ಟಿಗಿರ್ಬೋದು ಅಥವಾ ಬೇರೆ ಪಾರ್ಟಿಗಿರ್ಬೋದು ಎಲ್ಲ. ಅದರಲ್ಲಿ ಭಾರತೀಯ ಜನತಾ ಪಾರ್ಟಿ ಇತ್ತೀಚಿನ ವರ್ಷಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಬೆಳವಣಿಗೆ ಆಗಿದೆ. ಲಕ್ಷಾಂತರ ಕಾರ್ಯಕರ್ತರು ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಒಂದು ರಾಜಕೀಯ ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಮತ್ತೊಂದು ಇವೆಲ್ಲ ಸಹಜವಾದಂಥದ್ದು. ಆದ್ರೆ ಅದಕ್ಕೆಲ್ಲವೂ ಇತಿಶ್ರೀ ಹಾಡುವಂತ ಕೆಲಸ ನಮ್ಮ ವರಿಷ್ಠರು ಮಾಡ್ತಾರೆ. ಈಗ ಮೋದಿ ಅಮಿತ್ ಶಾ ಅವರು ಎಷ್ಟೇ ಕುಂಭಮೇಳ ಸ್ನಾನ ಮಾಡೋದು ಹೋಗೋದು ನರಕಕ್ಕೆ ಅನ್ನುವಂತ ಹೇಳಿಕೆ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಹೇಳಿಕೆ ಕೊಟ್ಟಿದಾರಲ್ಲ, ಅದು ಅವ್ರ ಸಂಸ್ಕೃತಿಯನ್ನು ತೋರಿಸ್ತದೆ. ಇವತ್ತು ಭಾರತ ದೇಶ ಅಂದ್ರೆ ಹಿಂದೂ ರಾಷ್ಟ್ರ. ಭಾರತ ಇಡೀ ಜಗತ್ತಿನಲ್ಲಿ ಇವತ್ತು ಹಿಂದೂಗಳಿಗೆ ಇರುವಂತ ರಾಷ್ಟ್ರ ಯಾವುದಾದ್ರೂ ಇದ್ರೆ ಅದು ಕೇವಲ ಭಾರತ ದೇಶ ಮಾತ್ರ. ಹಿಂದೂಗಳ ಆಚರಣೆ, ನಮ್ಮ ಸಂಸ್ಕೃತಿ, ಪರಂಪರೆ, ಇದನ್ನ ಆಚರಣೆ ಮಾಡುವುದು ಸಹಿತ ಅವರಿಗೆ ಆಗುದಿಲ್ಲ ಅಂತಂದ್ರೆ ಕೇವಲ ಅಲ್ಪಸಂಖ್ಯಾತರ ತುಷ್ಟೀಕರಣ. ಇವತ್ತು ಅಲ್ಪಸಂಖ್ಯಾತರು ಯಾವುದೋ ಮಕ್ಕಾಗೆ ಹೋಗ್ತಾರೆ, ಹಾಗೆ ಅಲ್ಲಿ ಹೋದ್ರು ಅಲ್ಯಾಕೆ ಹೋದ್ರೆ ಅಂತ ಯಾಕೆ ಕ್ವಶನ್ ಮಾಡೋದಿಲ್ಲ ಖರ್ಗೆಯವರು. ಮಕ್ಕಾಕ್ಕೆ ಹೋದ್ರೆ ಆಮೇಲೆ ಇಟ್ಲಿ ಹೋಗ್ತಾರೆ ಯಾರೋ ಕ್ರಿಶ್ಚಿಯನ್ಸ್, ಪೋಪ್ ಭೇಟಿಯಾಗಿ ಬರ್ತಾರೆ, ಅದನ್ನು ಕ್ವಶನ್ ಮಾಡ್ಬೇಕಲ್ಲ ನೀವು. ಆದ್ರೆ ಕ್ವಶನ್ ಮಾಡೋದು ಅಲ್ಪಸಂಖ್ಯಾತರ ವಿಚಾರಗಳ ಬಗ್ಗೆ, ಅವರ ಧಾರ್ಮಿಕ ವಿಚಾರಗಳ ಬಗ್ಗೆ ನೀವೇನು ಕ್ವಶನ್ ಮಾಡೋದಿಲ್ಲ. ಆದ್ರೆ ಹಿಂದೂಗಳ ಬಗ್ಗೆ, ಧಾರ್ಮಿಕ ಆಚರಣೆ ಬಗ್ಗೆ ಇದು ಲಕ್ಷಾಂತರ ಜನ ಹೋಗ್ತಾರೆ, ಅಲ್ಲಿ ಕೋಟ್ಯಾಂತರ ಜನ ಹೋಗ್ತಾರೆ. ಅವರ ನಂಬಿಕೆಯ ಪ್ರಶ್ನೆ ಅದು. ಅದನ್ನು ನೀವು ಕ್ವಶನ್ ಮಾಡ್ತೀರಿ ಅಂತಂದ್ರೆ ನಿಮ್ಮ ಸಂಸ್ಕೃತಿನೇ ಅದ. ಕೇವಲ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡೋದು ಮಾತ್ರ ನಿಮ್ಮ ಸಂಸ್ಕೃತಿ. ಹೀಗಾಗಿ ಆ ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಹಿಂದೂ ಸಮಾಜಕ್ಕೆ ಒಂದು ಅಪಮಾನ ಮಾಡಿದ್ದಾರೆ. ಅದನ್ನ ಖಂಡಿಸ್ತಾ ಇದ್ದೇನೆ. ಈ ರೀತಿ ಹಿಂದೂಗಳ ಅಪಮಾನ, ಅದೇ ರೀತಿ ಅಲ್ಪಸಂಖ್ಯಾತರ ವಿಚಾರಗಳ ಬಗ್ಗೆ, ಧಾರ್ಮಿಕ ಕೇಂದ್ರಗಳ ಬಗ್ಗೆ ಅವ್ರು ಮಾತಾಡಿದ್ರ ಅವ್ರ ಅಸ್ತಿತ್ವ ಉಳಿತಿದ್ರು ಅನ್ನೋ ಪ್ರಶ್ನೆ ಬರ್ತೇನೆ ನಾನು. ಹೀಗಾಗಿ ಈ ಖರ್ಗೆ ಅವರು ಇದೆಲ್ಲ ಅರ್ಥ ಮಾಡ್ಕೋಬೇಕು ಮತ್ತು ಇದಕ್ಕೆ ಯಾವುದೇ ರೀತಿ ವ್ಯಂಗ್ಯವಾಗಿ ಮಾತಾಡುವಂತ ನಿಲ್ಲಿಸ್ರಿ. ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತ ಕೆಲಸ ಖರ್ಗೆ ಅವ್ರು ಮಾಡಬಾರ್ದು ಅಂತ ನಾ ಹೇಳ್ತೇನೆ. ಕಾಂಗ್ರೆಸ್ ಹೋಗಿ ಅಂತ ಹೇಳಿಲ್ಲ, ಪ್ರಶ್ನೆನೇ ಇಲ್ಲ. ಅವ್ರು ಹೇಳಿದ್ರೆ ಅವ್ರು ಸ್ವಾಗತ ಮಾಡಿದ್ರೆ ಬೇರೆ, ಅದ ಪ್ರಶ್ನೆನೇ ಇಲ್ಲ. ಅವ್ರು ಹೇಳಿಬಿಟ್ಟಾರ ಇದೇ ರೀತಿ ಮುಂದೆ ನಡೆದ್ರೆ ಮುಂದುವರೆದ್ರೆ ನಾನು ಪಕ್ಷ ಬಿಡುವ ರಾಜೀನಾಮೆ ಎಲ್ಲಿ ಹೇಳಿಲ್ಲ ಅವರು. ಎಟ್ ಎನಿ ಕಾಸ್ಟ್ ನಾನು ಭಾರತೀಯ ಜನತಾ ಪಾರ್ಟಿ ಬಿಡುದಿಲ್ಲ ಅಂತ ರಾಮುಲು ಹೇಳ್ಬಿಟ್ರೆ ಅವ್ರದ್ದು ಹೇಳಿಕೆ ಇದೆ. ಇಲ್ಲಿ ಮೂಡಾ ಕೇಸ್ನಲ್ಲಿ ಜಡ್ಜ್ಮೆಂಟ್ ಕೋರ್ಟ್ ಕಾಯ್ದಿರಿಸಿದೆ ಸರ್. ಸಿಬಿಐ ಎನ್ಕ್ವೈರಿ ಆಗ್ಬೇಕು ಬೇಡ ಅನ್ನುವಂಥದ್ರ ಬಗ್ಗೆ ಅದಕ್ಕೆ ಕೋರ್ಟ್ ಅವ್ರು ಈಗಾಗಲೇ ವಾದ ವಿವಾದ ಕೇಳಿದ್ದಾರೆ. ಆ ತೀರ್ಪನ್ನು ಕಾಯ್ದಿರಿಸಿಟ್ಟಿದ್ದಾರೆ. ಅಲ್ಲಿ ಏನಾಗ್ತದ ನಾವು ವೇಟ್ ಮಾಡ್ಕೊಂಡು ನಾವು ಮೊದಲಿಂದ ಭಾರತೀಯ ಜನತಾ ಪಾರ್ಟಿ ಈ ಮೂಡಾ ಹಗರಣ ಬಹಳ ಒಂದು ದೊಡ್ಡದಾದಂತಹ ಹಗರಣ. ಇದರಲ್ಲಿ ಮುಖ್ಯಮಂತ್ರಿಗಳೇ ಇನ್ವಾಲ್ವ್ ಇರುವುದರಿಂದ ಇವತ್ತು ಲೋಕಾಯುಕ್ತ ಅಥವಾ ಸ್ಥಳೀಯವಾದಂತಹ CID ಮತ್ತೊಂದು ಇದ್ರ ಮುಖಾಂತರ ತನಿಖೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸ್ಥಳೀಯ ಆದಂತ ಅಧಿಕಾರಿಗಳು ಇರುವುದರಿಂದ ಅದಕ್ಕಾಗಿ ಇದನ್ನು CBI ತನಿಖೆ ಕೊಡಬೇಕನ್ನುವಂತ ಒತ್ತಾಯ ಮೊದಲಿಂದ ನಾವು ಮಾಡ್ತಾ ಇದ್ದೇವೆ. ಈಗ ಕೆಲವರು ಕೋರ್ಟಿಗೆ ಹೋಗಿದ್ದಾರೆ, ಅಲ್ಲೇನ್ ತೀರ್ಪು ಬರ್ತಾರ ನೋಡೋಣಂತೆ, ವೇಟ್ ಮಾಡೋಣ. CBI ಅಂದ್ರೆ ಯಾಕೆ ಕಾಂಗ್ರೆಸ್ ಈ ಪ್ರಕರಣದಲ್ಲಿ ಇಲ್ಲ, ಮೊದ್ಲಿಂದು CBI ಅಂತಂದ್ರೆ ಅವ್ರಿಗೆ ಯಾವಾಗಲೂ ಭಯ ಇದ್ದೇ ಇದೆ. ಯಾಕಂದ್ರೆ ಇಲ್ಲೇನೋ ಕೇಸ್ಗಳನ್ನು ಮುಚ್ಚಿ ಹಾಕ್ಬೋದು ಅನ್ನುವಂಥದ್ದು. ಹಿಂದೆ ನೋಡಿ ಲೋಕಾಯುಕ್ತ ಇದ್ದುದನ್ನ ಲೋಕಾಯುಕ್ತ ಸಂಸ್ಥೆಯನ್ನು ಮುಚ್ಚಿ ಹಾಕಿ ACB ತರುವಂಥದ್ದು, ಆಂಟಿ ಕರಪ್ಷನ್ ಬ್ಯೂರೋ ಅಂತರುವಂಥ ಕೆಲಸ ಯಾರು ಮಾಡಿದ್ರು? ಸಿದ್ದರಾಮಯ್ಯ. ಮುಂದೆ ಕೋರ್ಟ್ನವರು ಅದನ್ನ ಕ್ರಾಶ್ ಮಾಡಿ ಲೋಕಾಯುಕ್ತ ಪುನಃ ಅಸ್ತಿತ್ವ ತರುವಂತ ಕೆಲಸ ಕೋರ್ಟ್ನವ್ರು ಮಾಡಿದ್ರು. ಹೀಗಾಗಿ ಇವತ್ತು ಸ್ಥಳೀಯವಾದಂತ ಅಧಿಕಾರಿಗಳ ಎನ್ಕ್ವೈರಿಯಲ್ಲಿ ಇರ್ತದೆ, ಅದರ ಮೇಲೆ ಅವ್ರ ನಂಬಿಕೆ ಇದೆ. ಹೀಗಾಗಿ CBI ಅಂದ್ಕೊಳ್ಳೆ ಅದ್ರ ಮೇಲೆ ಮೊದಲಿಂದ ಹೆದರಿಕೆ ಕಾಂಗ್ರೆಸ್